ಈಗ ಅದೇ ಹೇಳ್ಬೇಕು ಅನ್ಕೊಂಡಿದ್ದೆ ಸರ್. ಈ ಇಮ್ಯೂನ್ ಬೂಸ್ಟರ್ಸ್ ಅಂತ ಏನೀಗ ಬಂದಿದ್ದಾವೆ, ಇದ್ರ ಮೇಲೆ ಜಾಸ್ತಿ ಹೆತ್ತವರು ಇತ್ತೀಚೆಗೆ ಡಿಪೆಂಡ್ ಆಗ್ತಾ ಇದ್ದಾರೆ. ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಅಥವಾ ನ್ಯಾಚುರಲ್ ಆಗಿ ಇಮ್ಯುನಿಟಿಗೆ ನಾವು ಜಾಸ್ತಿ ಒತ್ತು ಕೊಡ್ಬೇಕಾ? ಇಲ್ಲ, ಆಕ್ಚುಲಿ ಇವೆಲ್ಲ ಪ್ರಾಡಕ್ಟ್ಸ್ನಿಂದ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ರೊಕ್ಕ ಮಾಡ್ಕೋತಾರೆ. ಆನೆಸ್ಟ್ಲಿ ಹೇಳಬೇಕು ಅಂದರೆ ನ್ಯಾಚುರಲ್ ಫುಡ್, ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ಆ ಭಂಡಾರ ಇರುತ್ತಲ್ಲ, ಅದರೊಳಗಿರೋ ಪ್ರೋಟೀನ್ಸ್, ವಿಟಮಿನ್ಸ್, ಎಸೆನ್ಷಿಯಲ್ ಅಮೈನೋ ಆಸಿಡ್ಸು ದಿನ ಒಂದು ಬೇಯಿಸಿದ ಮೊಟ್ಟೆ ಕೂಡ ಕೇಳಬೇಕು ತಂದೆ ತಾಯಿಗೆ. ಒಂದು ಕ್ಯಾರೆಟ್ ಕೊಟ್ಟು ನ್ಯಾಚುರಲ್ ಫುಡ್ನಿಂದಲೇ ನಿಮ್ಮ ಮಕ್ಕಳ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಬೋದು. ಅದು ಭಾಳ ಇಂಪಾರ್ಟೆಂಟ್. ಮಗು ಆರೋಗ್ಯವಾಗಿದ್ದರೆ, ಇವಾಗ ಹಿಮೋಗ್ಲೋಬಿನ್ ಚೆನ್ನಾಗಿದ್ರೆ 14 ಗ್ರಾಮ್ ಇದ್ದರೆ ಮಗು ಚೆನ್ನಾಗಿದೆ ಅಂತ ಅರ್ಥ. ಎಲ್ಲೋ ಪಾಪ ಮಗುಗೆ 7 ಗ್ರಾಮ್ ಇದೆ ಅಂದರೆ ಸರಿಯಾಗಿ ಊಟ ಮಾಡಿಲ್ಲ ಈಚೀಚೆಗೆ, ಆ ರೀತಿ ಇದ್ದಾಗ ಅವಾಗ ನ್ಯಾಚುರಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ನಿಮ್ಮ ಇಮ್ಯೂನ್ ಬೂಸ್ಟರ್ಸ್ ಅಂತ ಏನು ಮಾರ್ಕೆಟೆಡ್ ಪ್ರಾಡಕ್ಟ್ಸ್ ಇವೆಲ್ಲ ಚೈನ್ ಲಿಂಕ್ಡ್ ಮಾರ್ಕೆಟ್ ಬಿಸ್ನೆಸ್ ಅಂತೀವಿ ನಾವು. ಯಾರೂ ಡಾಕ್ಟ್ರುಗಳು ನಿಮ್ಗೆ ಇಂಥದ್ದು ತಗೋ ಅಂಥದ್ದು, ನ್ಯಾಚುರಲಿ ಒಂದು ಪ್ರೋಟೀನ್ಸ್ ಬರ್ಕೊಡ್ತೀವಿ, ಒಂದು ವಿಟಮಿನ್ಸ್ ಬರ್ಕೊಡ್ತೀವಿ. ಅಂದರೆ ಪರ್ಟಿಕ್ಯುಲರ್ಲಿ ವಿಟಮಿನ್ ಸಿ ಬೇಕು. ಇವಾಗ ನಲ್ಲಿಕಾಯಿ ತಿನ್ನೋಕೆ ಹೇಳಿದ್ರೆ ಸಾಕು ಮಕ್ಕಳಿಗೆ. ಚೇಪೆ ಹಣ್ಣು ವಂಡರ್ಫುಲ್ ಫ್ರೂಟ್, ಅದರೊಳಗೆ ಎಲ್ಲ ವಿಟಮಿನ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಜನಗಳಲ್ಲಿ ಒಂದು ತಪ್ಪು ಭಾವನೆ ಏನಿದೆ ಅಂದರೆ, ಇದು ಕೊಟ್ಟರೆ ಶೀತ ಆಗುತ್ತೆ, ಅದು ಕೊಟ್ಟರೆ ಉಷ್ಣ ಆಗುತ್ತೆ, ಇದು ಕೊಟ್ಟರೆ ಗ್ಯಾಸ್ ಆಗುತ್ತೆ. ದಯವಿಟ್ಟು ತಂದೆ ತಾಯಿಗಳು ಅವೆಲ್ಲವನ್ನು ಬಿಟ್ಟು ನಿಮ್ಮ ಮಕ್ಕಳಿಗೆ ಕಾಯಿ ಪಲ್ಯಗಳು, ಹಣ್ಣುಗಳು, ಸೀಸನಲ್ ಫ್ರೂಟ್, ಈ ಸೀಸನ್ ಏನಿರುತ್ತೋ ಅದನ್ನು ಕೊಡೋಕ್ಕೆ ಶುರು ಮಾಡಿದರೆ, ಅದರೊಳಗೆ ಪ್ರೋಟೀನ್ಸ್, ಅದರೊಳಗೆ ದ ಬೆಸ್ಟ್ ನ್ಯಾಚುರಲ್ ಪ್ರೋಟೀನ್ ಈಸ್ ಬಾಯ್ಲ್ಡ್ ಎಗ್. ದಯವಿಟ್ಟು ಇದು ಭಾಳ ಜನಗಳಿಗೆ ನಾವು ತಿಳುವಳಿಕೆ ಹೇಳಬೇಕು. ನಾನು ಇನ್ಫ್ಯಾಕ್ಟು ಒಂದು ಸರ್ಕಾರದ ಗಮನ, ಅವರು ನನ್ನ ರಿಕ್ವೆಸ್ಟ್ ಮಾಡಿದಕ್ಕೊಂದು ನೋಡಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಜೀಸ್ ಪ್ರೇಮ್ಜಿ ಆರ್ಗನೈಸೇಷನ್ನು ದಿನಕ್ಕೆ 71 ಲಕ್ಷ ಬೇಯಿಸಿದ ಮೊಟ್ಟೆನ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕೊಡ್ತಾ ಇದೆ. ಅನ್ಫಾರ್ಚುನೇಟ್ಲಿ ಮಕ್ಕಳು ತಿನ್ನಲ್ಲ, ಯಾಕಂದರೆ ಏನೇನೋ ತಂದೆ ತಾಯಿಗಳ ತಪ್ಪು ಕಲ್ಪನೆ, ಇಟ್ಸ್ ಎ ನಾನ್ ವೆಜಿಟೇರಿಯನ್ ಫುಡ್ ಅಂತ ಅಂದ್ಕೊಂಡು ಬ್ರಾಹ್ಮಣರು ತಿನ್ನಲ್ಲ ಅಂತಾರೆ. ಬಟ್ ನಾನು ಒಬ್ಬ ವೆಟರ್ನರಿ ಡಾಕ್ಟ್ರು, ಫಿಸಿಷಿಯನ್ ಫ್ರಮ್ ಶಿವಮೊಗ್ಗ, ಸ್ಟಡಿ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಗ್ಗನ್ನು ಫರ್ಟಿಲೈಸ್ ಮಾಡೋಕ್ಕಾಗಲ್ಲ, ಮರಿ ಹಾಕಲ್ಲ. ಹಂಗಾಗಿ ಇದನ್ನು ಎಗ್ ಇಸ್ ಎ ವೆಜಿಟೇರಿಯನ್ ಫುಡ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡಿ. ಹೆಂಗೆ ಬೆಂಗಾಲ ಮಂಗಳೂರಿನೊಳಗೆ ಮೀನನ್ನ ಸಮುದ್ರ ಬದನೆಕಾಯಿ ಅಂತ ಬ್ರಾಹ್ಮಣರು ತಿಂತಾರಲ್ಲ, ಆ ಥರ ದಯವಿಟ್ಟು ಕೋಳಿ ಮೊಟ್ಟೆಯನ್ನು ವಿಶೇಷವಾಗಿ ಪ್ರತಿಯೊಬ್ಬರು, ಅದರೊಳಗಾಗಿ ಇನ್ನು ಕೆಲವರು ನಾವು ಗೌಡ್ರು ಡಾಕ್ಟ್ರೇ ತಿಂತೀವಿ, ಆದರೆ ಶನಿವಾರ ತಿನ್ನಲ್ಲ, ಯಾಕಂದರೆ ನಾನು ಆಂಜನೇಯನ ಪೂಜೆ ಮಾಡ್ತೀನಿ, ಸೋಮವಾರ ತಿನ್ನಲ್ಲ, ತಿರುಪತಿಗೆ ಹೋಗ್ತೀನಿ. ಇವನ್ನೆಲ್ಲವನ್ನು ಬಿಟ್ಟುಬಿಟ್ಟು ದಯವಿಟ್ಟು ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್. ಅಂಡ್ ಏನು ಬೇಡ, ಚಳಿಗಾಲದಲ್ಲಿ ಕಡಲೆ ಬೀಜ ರೀ, ಕಡಲೆ ಬೀಜ, ಬಡವನ ಬಾದಾಮಿ, ದಿನ ಮಕ್ಕಳಿಗೆ ಕಡಲೆ ಬೀಜ ಕೊಡಿ, ಹುಳ್ಳಿಕಾಳನ್ನ ಹುರಿದು ಕೊಡಿ. ಈ ಮಕ್ಕಳು ಏನು ಎಂಜಾಯ್, ಚಿಕ್ಕಿ ಕೊಡಿ. ನಾನು ಭಾಳ ಸಾರಿ ಹೇಳ್ತೀನಿ, ಈ ಕ್ಯಾಡ್ಬರೀಸ್ ಇದ್ರ ಬದಲು ಚಿಕ್ಕಿ, ಅದರೊಳಗೆ ಇದಿರುತ್ತೆ, ಕಡಲೆ ಬೀಜ ಇರುತ್ತೆ, ಗಸಗಸೆ ಇರುತ್ತೆ, ಬೆಲ್ಲ ಇರುತ್ತೆ. ಬೆಲ್ಲ ಸರ್, ಇಟ್ಸ್ ಎ ನ್ಯಾಚುರಲ್ ಸೋರ್ಸ್ ಆಫ್ ಐರನ್ ಅಂಡ್ ಕ್ಯಾಲ್ಶಿಯಂ. ಸೊ ಯಾವ ದೇಹದಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ಸು ಎಲ್ಲ ಸಿಗುತ್ತಲ್ಲ, ನಿಮ್ಮ ಮಕ್ಕಳ ಇಮ್ಯುನಿಟಿ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಅದರಿಂದ ದಯವಿಟ್ಟು ಮಕ್ಕಳನ್ನ ಬಿಸಿ ಬಿಸಿ ಆಹಾರ, ಒಳ್ಳೆ ಹಣ್ಣುಗಳು, ಒಳ್ಳೆ ಊಟ ಇವು ಕೊಟ್ಟರೆ ಪ್ರೋಟೀನ್ಸ್ ಚಿಕನ್, ನೀವು ನಾನ್ ವೆಜಿಟೇರಿಯನ್ ತಿನ್ನಂಗಿರೆ ಮಗು ಚಿಕನ್ ಕೊಡಿ. ಸೊ ಇವೆಲ್ಲವನ್ನು ಇಂಪಾರ್ಟೆಂಟ್. ನೀವು ಪ್ಯೂರ್ಲಿ ವೆಜಿಟೇರಿಯನ್ಸ್ ಆದರೆ ಸೋಯಾಬೀನ್ ಕೊಡಿ. ಒಟ್ಟಿನ ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಬೇಕು. ಸೊ ಒಳಗಡೆ ಉತ್ಪತ್ತಿ ಆಗ್ತವೆ ನಮ್ಮ WBCs ಯಾವಾಗಲೂ ಕೂಡ. ಸೊ ಬೋನ್ ಮ್ಯಾರೋ ಒಳಗೆ ಉತ್ಪತ್ತಿ ಆಗ್ತವೆ. ಸೊ ನಾವು ಸಪೋರ್ಟ್ ಮಾಡಿದರೆ ನ್ಯಾಚುರಲಿ ಮಕ್ಕಳ ಇಮ್ಯುನಿಟಿ ಆಟೋಮೆಟಿಕಲಿ. ಬಟ್ ನಮ್ಮ ಮೆಡಿಕಲ್ ಭಾಷೆಯೊಳಗೆ ಹೆಂಗಿದೆ ಅಂದರೆ, ಯಾವುದೋ ಒಂದು ವೈರಸ್ ನಮ್ಮ ದೇಹದೊಳಗೆ ಎಂಟ್ರಿ ಆದರೆ ನಮ್ಮ ದೇಹನೇ ಅದ್ರ ಫೈಟ್ ಮಾಡಿ ಆಂಟಿಬಾಡೀಸ್ ಅಂತ ರೆಡಿ ಮಾಡ್ತದೆ. ಅದಿದ್ದರೆ ಆಲ್ರೆಡಿ ಸೊ ಈ ಮಕ್ಕಳಿಗೆ ಇಂಥ ಜ್ವರಗಳೆಲ್ಲ ಬರಲ್ಲ. ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿನ ಹುಟ್ಟಿದಾಗಿಂತಲೂ ಕೂಡ ನಿಮ್ಮ ಮಕ್ಕಳ ಡಾಕ್ಟ್ರು 10 ವ್ಯಾಕ್ಸಿನ್ಸ್ ಏನು ಹೇಳ್ತಾರಲ್ಲ, ಇವೆಲ್ಲವನ್ನು ದಯವಿಟ್ಟು ಕರೆಕ್ಟ್ ಟೈಮ್ಗೆ ಇವನ್ನ ಕೊಡಿಸಿ ಅಂತಲೂ ಹೇಳಿದ್ರು.